ಜೇನುನೊಣ ಉಳಿದರೆ ಮಾತ್ರ ಮನುಕುಲ ಉಳಿಯುತ್ತದೆ. ಪ್ರತಿ ವರ್ಷ ಮೇ 20ರಂದು ವಿಶ್ವದಾದ್ಯಂತ ವಿಶ್ವ ಜೇನುನೊಣ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಸ್ಲೋವೇನಿಯಾದ ಜೇನು ಸಾಕಣೆ ಪ್ರವರ್ತಕ ಆಂಟೋನಿ ಜಾನ್ಸನ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತಿದೆ. ಆದರೆ ಇಲ್ಲೊಂದು ಮಹತ್ವದ ವಿಚಾರವನ್ನು ನಾವು ಮರೆಯಬಾರದು. ಭಾರತದಲ್ಲಿ ಜೇನು ಸಾಕಣೆ ಸಾವಿರಾರು ವರ್ಷಗಳ ಹಿಂದೆಯೇ ಅಸ್ತಿತ್ವದಲ್ಲಿತ್ತು. ಋಗ್ವೇದ, ಅಥರ್ವವೇದ, ಪುರಾಣಗಳು ಮತ್ತು ಆಯುರ್ವೇದದ ಗ್ರಂಥಗಳಲ್ಲಿ ಜೇನು ಹಾಗೂ ಜೇನುನೊಣಗಳ ಉಲ್ಲೇಖ ಸಿಗುತ್ತದೆ. ಜೇನುತುಪ್ಪವನ್ನು ಔಷಧವಾಗಿ, ಪವಿತ್ರ ದ್ರವ್ಯವಾಗಿ ಹಾಗೂ ಆರೋಗ್ಯದ ಅಮೃತವಾಗಿ ಬಳಸಲಾಗುತ್ತಿತ್ತು. ನಮ್ಮ ಗ್ರಾಮೀಣ ಜೀವನದಲ್ಲಿ ಜೇನುನೊಣಗಳು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿದ್ದವು. ಭಾರತದ ರೈತರು ಅನಾದಿ ಕಾಲದಿಂದಲೂ ಜೇನುನೊಣಗಳನ್ನು ಕೇವಲ ಜೇನುನೊಣದ ಕೊಡುವ ಕೀಟಗಳಾಗಿ ನೋಡದೆ ಕೃಷಿಯ ಮೌನ ಸಹಾಯಕರಾಗಿ ಗೌರವಿಸಿದ್ದಾರೆ. ಯಾಕೆಂದರೆ ಜೇನುನೊಣಗಳೇ ಬೆಳೆಗಳ ಪರಾಗಸ್ಪರ್ಶಕ್ಕೆ ಪ್ರಮುಖ ಆಧಾರ. ಹಣ್ಣುಗಳು, ತರಕಾರಿಗಳು, ಎಣ್ಣೆ, ಬೀಜಗಳು ಸೇರಿದಂತೆ ಅನೇಕ ಬೆಳೆಗಳ ಉತ್ಪಾದನೆ ಜೇನುನೊಣಗಳ ಮೇಲೆಯೇ ಅವಲಂಬಿತವಾಗಿದೆ. ಆದರೆ ಇದು ಪರಿಸ್ಥಿತಿ ಆತಂಕಕಾರಿ. ಕೀಟನಾಶಕಗಳ ಮಿತಿಮೀರಿದ ಬಳಕೆ, ಅರಣ್ಯ ನಾಶ, ಹವಾಮಾನ ಬದಲಾವಣೆ ಹಾಗೂ ಅತಿಯಾದ ರಾಸಾಯನಿಕ ಕೃಷಿ ಪದ್ಧತಿಗಳು ಇವುಗಳ ಪರಿಣಾಮವಾಗಿ ಜೇನುನೊಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಜೇನುನೊಣಗಳು ನಾಶವಾದರೆ ಅದು ಕೇವಲ ಜೇನು ಕೊರತೆ ಅಲ್ಲ, ಅದು ಆಹಾರ ಭದ್ರತೆ, ಪರಿಸರ ಸಮತೋಲನ ಮತ್ತು ಕೃಷಿಯ ಭವಿಷ್ಯಕ್ಕೆ ದೊಡ್ಡ ಅಪಾಯ. ಇದಕ್ಕಿಂತಲೂ ಗಂಭೀರವಾದ ಮತ್ತೊಂದು ಸಮಸ್ಯೆ ಇಂದು ಭಾರತವನ್ನು ಕಾಡುತ್ತಿದೆ: ಜೇನುತುಪ್ಪದ ಕಲಬೆರಕೆ. ಇಂದು ಮಾರುಕಟ್ಟೆಯಲ್ಲಿ ದೊರೆಯುವ ಅನೇಕ ಜೇನುತುಪ್ಪಗಳಲ್ಲಿ ಸಕ್ಕರೆ, ಸಿರಪ್, ಕೃತಕ ದ್ರವ್ಯಗಳು ಹಾಗೂ ರಾಸಾಯನಿಕ ಮಿಶ್ರಣಗಳಿರುವ ಕುರಿತು ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದೆ. ಇದರಿಂದ ನಿಜವಾದ ಜೇನು ಸಾಕಣೆದಾರರು ನಷ್ಟ ಅನುಭವಿಸುತ್ತಿದ್ದಾರೆ, ಗ್ರಾಹಕರ ಆರೋಗ್ಯಕ್ಕೆ ಅಪಾಯ ಉಂಟಾಗಿದೆ ಹಾಗೂ ಶುದ್ಧ ಜೇನುತುಪ್ಪದ ಮೇಲಿನ ಜನರ ವಿಶ್ವಾಸ ಕುಸಿಯುತ್ತಿದೆ. ಇಲ್ಲಿ ಗಂಭೀರವಾಗಿ ಪರಿಶೀಲಿಸಬೇಕಾದ ಪ್ರಶ್ನೆ ಏನೆಂದರೆ, ಭಾರತದಲ್ಲಿ ನೈಸರ್ಗಿಕವಾಗಿ ಸಂಗ್ರಹವಾಗುವ ಜೇನುತುಪ್ಪದ ಪ್ರಮಾಣ ಎಷ್ಟು ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಜೇನುತುಪ್ಪದ ಪ್ರಮಾಣ ಎಷ್ಟು? ಈ ಎರಡರ ನಡುವೆ ದೊಡ್ಡ ಅಂತರವಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಹೆಚ್ಚುತ್ತಿದೆ. ಆದ್ದರಿಂದ ಕೇಂದ್ರ ಸರ್ಕಾರವು ಆಹಾರ ಸುರಕ್ಷತಾ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ಜೇನು ಸಾಕಣೆ ತಜ್ಞರು ಹಾಗೂ ಅಗತ್ಯವಿದ್ದರೆ CBI ಸೇರಿರುವ ಉನ್ನತ ಮಟ್ಟದ ಸಮಿತಿ ರಚಿಸಿ ದೇಶವ್ಯಾಪಿ ಸಮಗ್ರ ಅಧ್ಯಯನ ನಡೆಸಬೇಕು. ಈ ಅಧ್ಯಯನದಲ್ಲಿ ನೈಸರ್ಗಿಕ ಜೇನು ಉತ್ಪಾದನೆ, ಆಮದು ಮತ್ತು ರಫ್ತು ಪ್ರಮಾಣ, ಮಾರುಕಟ್ಟೆ ಮಾರಾಟದ ಅಂಕಿಅಂಶಗಳು, ಕಲಬೆರಕೆ ತಂತ್ರಗಳು, ಲ್ಯಾಬ್ ಪರೀಕ್ಷೆಗಳ ವಿಶ್ವಾಸಾರ್ಹತೆ, ರೈತರಿಗೆ ಆಗುತ್ತಿರುವ ನಷ್ಟ, ನಕಲಿ ಬ್ರ್ಯಾಂಡ್ಗಳ ಜಾಲ ಇವೆಲ್ಲದರ ಕುರಿತು ಪಾರದರ್ಶಕ ಹಾಗೂ ವೈಜ್ಞಾನಿಕ ವರದಿ ಹೊರಬರಬೇಕು. ವಿಶ್ವ ಜೇನುನೊಣ ದಿನ ಕೇವಲ ಸಾಮಾಜಿಕ ಜಾಲತಾಣದ ಪೋಸ್ಟ್ ಆಗಬಾರದು. ಇದು ಪ್ರಕೃತಿ ಸಂರಕ್ಷಣೆ, ಆಹಾರ ಸುರಕ್ಷತೆ ಮತ್ತು ಕೃಷಿಯ ಭವಿಷ್ಯದ ಬಗ್ಗೆ ರಾಷ್ಟ್ರಮಟ್ಟದ ಚಿಂತನೆಯ ದಿನವಾಗಬೇಕು. ಜೇನುನೊಣಗಳು ಉಳಿದರೆ ಕೃಷಿ ಉಳಿಯುತ್ತದೆ, ಕೃಷಿ ಉಳಿದರೆ ಮಾನವ ಕುಲ ಉಳಿಯುತ್ತದೆ. ಆದ್ದರಿಂದ ಈ ವಿಶ್ವ ಜೇನುನೊಣ ದಿನದಂದು ನಾವು ಎಲ್ಲರೂ ಸಂಕಲ್ಪ ಮಾಡೋಣ: ಜೇನುನೊಣಗಳನ್ನು ಉಳಿಸೋಣ, ಶುದ್ಧ ಜೇನುತುಪ್ಪವನ್ನು ರಕ್ಷಿಸೋಣ, ಕಲಬೆರಕೆಗೆ ಕಟ್ಟೆ ಹಾಕೋಣ, ಜೇನು ಸಾಕಣೆದಾರರ ರೈತರನ್ನು ಬೆಂಬಲಿಸೋಣ. ಕೃತಿ ರವಿ ಕಿರಣ್ ಪಟವರ್ಧನ್ ಸಿರ್ಸಿ. ಉವಾಚ ಪ್ರಭಾಕರ್ ಹೆಗಡೆ ಸೊಂದ. ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.